ಸುಮಾರು ಒಂದು 10-12 ವರ್ಷಗಳ ಹಿಂದೆಯೇ ಪರಿಷತ್ತಿಗೆ ಒಂದು ವಿಷನ್ ಸ್ಟೇಟ್ಮೆಂಟ್ ಇರಬೇಕು ಅಂತ ಚಿಂತನೆ ಪ್ರಾರಂಭ ಆಯಿತು. ಯಾಕೆಂದರೆ ದೇಶದ ಯಾವುದೇ ಪ್ರತಿಷ್ಠಿತ ಸಂಘ ಸಂಸ್ಥೆಗಳನ್ನು ನೋಡಿದಾಗ ಅಲ್ಲಿ ವಿಷನ್, ಮಿಷನ್, ವ್ಯಾಲ್ಯೂಸ್ ಈ ಥರದ ನಿಶ್ಚಯ ಆಗಿರುತ್ತೆ. ಅದರಂತೆ ರಾಷ್ಟ್ರೋತ್ತಂತ್ರ ಇರಬೇಕು ಅನ್ನೋ ಚಿಂತನೆ ಪ್ರಾರಂಭ ಆಯಿತು. ಆದರೆ ಆ ವಿಷನ್ ಸ್ಟೇಟ್ಮೆಂಟ್ ಹೇಗಿರಬೇಕು? ನಮಗೆ ಅದು ಯಾವುದೋ ಅಷ್ಟು ಕಲ್ಪನೆ ಇರಲಿಕ್ಕಾಗ. ಸಾಮಾನ್ಯ ಹೇಳ್ತಾರೆ ವಿಷನ್ ಸ್ಟೇಟ್ಮೆಂಟ್ ಅಂತ ತುಂಬ ಚಿಕ್ಕದಾಗಿರಬೇಕು, ಅಂದರೆ ಕಡಿಮೆ ಶಬ್ದ ಇರಬೇಕು, ಹೆಚ್ಚು ಅರ್ಥಗರ್ಭಿತವಾಗಿರಬೇಕು. ಅಂದರೆ ನಾವೇನು ಮಾಡ್ತೀವಿ ಅದನ್ನ ಹೇಳುವಂಥದ್ದಾಗಿರಬೇಕು. ಈ ರೀತಿ ಮಾಡುವಂಥದ್ದು ಹೇಳುವಂಥದ್ದು ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಅರೆ ಬೇರೆ ಯಾರೋ ಹೇಳ್ಬೋದು, ಬೇರೆ ಯಾರೋ ಹೇಳ್ಬೋದು ಅಂದರೆ ಅವರು ಕೂಡ ಈ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಹೇಳಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಚರ್ಚೆ ಆಗ್ತಾ ಇತ್ತು, ಅದಾಗಿ ನಿಂತು ಹೋಗ್ತಾ ಇತ್ತು. ಈಗ 4 ವರ್ಷಗಳ ಹಿಂದೆ ನಮ್ಮ ಈಗಿನ ಅಧ್ಯಕ್ಷರು MP ಕುಮಾರ್ ಏನಿದ್ದಾರೆ, ಅವರು ಅಧ್ಯಕ್ಷರಾಗಿ ಬಂದ ನಂತರ ಮತ್ತೆ ಚರ್ಚೆ ಪ್ರಾರಂಭ ಆಯಿತು. ಪರಿಷತ್ ವಿಷನ್ ಸ್ಟೇಟ್ಮೆಂಟ್ ಇರಬೇಕು, ಮಿಷನ್ ಇರಬೇಕು, ವ್ಯಾಲ್ಯೂಸ್ ಇರಬೇಕು, ಮತ್ತು ಪುನಃ ಚರ್ಚೆ ಪ್ರಾರಂಭ ಆಯಿತು. ಆಗ MP ಕುಮಾರ್ ಅವರು ಹೇಳಿದರು, ನೀವು ಒಂದು ಸರ್ತಿ ಕೂತ್ಕೊಳ್ಳಿ, ಒಟ್ಟು ಚರ್ಚೆ ಮಾಡಿ ಒಂದು ವಿಷಯ ತೊಗೊಂಡು ಬನ್ನಿ, ಆಮೇಲೆ ಅಂತಿಮಗೊಳಿಸೋಣ ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ನಾನು, ದಿನೇಶ್ ಹೆಗಡೆ ಅವರು, ರವಿಕುಮಾರ್ ಅವರು 3 ಜನ ಥಣಿಸಂದ್ರ ಶಾಲೆಗೆ ಹೋದ್ವಿ. ಆಗ ನಮ್ಮ ವಿಷಯ ಒಂದೇ ಇದ್ದಿದ್ದು, ಇವತ್ತು ನಾವು ಪರಿಷತ್ತಿನ ವಿಷನ್ ಸ್ಟೇಟ್ಮೆಂಟ್ ನಿಶ್ಚಯ ಮಾಡಬೇಕು, ಬೇರೆ ಏನೂ ಅವತ್ತು ಚರ್ಚೆ ಮಾಡಬಾರ್ದು ಅಂತ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಕುಳಿತಿದ್ದಾಗ ಯಾಕೋ ಮನಸ್ಸಿನ ತಕ್ಷಣ ಬಂತು, ಈಗ ಒಂದು ಆರೋಗ್ಯ ಅಂದರೆ ಏನು? ಆರೋಗ್ಯ ಅನ್ನೋಂಥದ್ದು ಕೇವಲ ದೈಹಿಕ ಆರೋಗ್ಯ ಮಾತ್ರ, ಸಮಗ್ರವಾದ ಆರೋಗ್ಯ. ಅದಕ್ಕೆ ನಾವೇನಾದರೂ ಕೂಡ ಆರೋಗ್ಯವಂತ ಸಮಾಜ ನಿರ್ಮಾಣ, ಇದು ನಮ್ಮ ವಿಷನ್ ಅಂತ ಹೇಳ್ಬೋದಾ ಅಂತ ಅಲ್ಲಿ ಒಂದು ವಿಷಯ ಬಂತು. ತಕ್ಷಣಕ್ಕೆ ಇನ್ನೊಬ್ಬರು ಒಂದು ಸಲಹೆ ಕೊಟ್ಟರು, ಆರೋಗ್ಯವಂತ ಸ್ವಸ್ಥ ಸಮಾಜ ನಿರ್ಮಾಣ ಅಂತ ಹೇಳ್ಬೋದಾ ಅಂತ ಅನ್ನಿಸ್ತು. ಹಾಗಾಗಿ 3 ಜನಕ್ಕೆ ಅನ್ನಿಸ್ತು ಅದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಕಡಿಮೆ ಶಬ್ದ ಇದೆ, ತುಂಬ ಅರ್ಥವತ್ತಾಗಿದೆ, ಈ ಶಬ್ದ ಆಗ್ಬೋದು ಅಂತ ಅನ್ನಿಸ್ತು. ಮುಂದೆ ಚರ್ಚೆಯಲ್ಲಿ ಮಾಡಲೇ ಇಲ್ಲ. ನಂತರ ಸೀದಲ್ಲಿ ರಾಷ್ಟ್ರೋತ್ತರಕ್ಕೆ ಬಂದ್ವಿ. ಬಂದ ನಂತರದಲ್ಲಿ ನಮ್ಮ ಕಮಿಟಿಯಲ್ಲಿ ಚರ್ಚೆ ಮಾಡಿದಾಗ ಈ ವಿಷಯ ಪ್ರಸ್ತಾಪ ಮಾಡಿದ್ವಿ, ಚೆನ್ನಾಗಿದೆ ಅಂತ ಎಲ್ಲರಿಗೂ ಅನ್ನಿಸ್ತು. ಆಗ ನಮ್ಮ ಅಧ್ಯಕ್ಷರು ಒಂದು ಶಬ್ದ ಹೊಸ ಸೇರ್ಪಡೆ ಮಾಡಿದರು. ಸ್ವಸ್ಥ ಸಮಾಜ ನಿರ್ಮಾಣ ಅಂತ ಹೇಳೋದಕ್ಕಿಂತಲೂ ಕೂಡ ಈ ಸ್ವಸ್ಥ ಅನ್ನುವಂಥದ್ದು ದೀರ್ಘಕಾಲ ಇರಬೇಕದು, ಅದಕ್ಕೋಸ್ಕರವಾಗಿ ಈಗ ಸುಸ್ಥಿರ ಅನ್ನೋ ಸೇರಿಸಿ ಅಂತ ಹೇಳಿದರು. ಹಾಗೆ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅನ್ನುವಂಥದ್ದು ಅಂತಿಮಗೊಳ್ತಾ ಹೋಯಿತು. ನಂತರ ದಿನಗಳಲ್ಲಿ ಅದನ್ನು ಸಂಘದ ಹಿರಿಯರ ಜೊತೆ ಚರ್ಚೆ ಮಾಡಿದ್ವಿ, ಅವರು ಇದನ್ನು ಆಗ್ಬೋದು ಅಂತ ಹೇಳಿದರು. ಹೀಗೆ ಪರಿಷತ್ತಿನ ವಿಷನ್ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅಂತ ಪ್ರಾರಂಭ ಆಯಿತು.